ಸಂಚಿಕೆ ಶೂನ್ನಲ್ಲಿ ಎಲ್ಲರೂ ತಿಂಡಿ ತಿಂತಾ ಇರ್ತಾರೆ. ನಾನು ಹೋಗಿ ಬ್ಲಾಕ್ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೆಗೆ ಟೀ ಮಾಡೋಕಂತ ಬಂದ ಶಾಂತಿ ಅಲ್ಲೇ ಇರೋ ಇಡ್ಲಿ ಪಾತ್ರೆನ ಓಪನ್ ಮಾಡಿ ವಾಸನೆ ತಗೋತಾ ಇರ್ತಾಳೆ. ಸಾಂಬಾರ್ ಪಾತ್ರೆನೂ ಓಪನ್ ಮಾಡಿ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದಾಳೆ, ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಏನ್ ಮಾಡೋದು, ಮತ್ತೆ ಹೋಗಿ ತಿನ್ನೋ ಕುತ್ಕೊಂಡ್ರೆ ಮನೆಯವರೆಲ್ಲರೂ ಆಡ್ಕೋತಾರೆ, ಆ ಶ್ರುತಿ ಬೇರೆ ಏನ್ ಮಾಡೋದು ಇವಾಗ ಅಂತ ಹೇಳಿ ಯೋಚನೆ ಮಾಡ್ತಾ ಅಲ್ಲೇ ಇರೋ ಒಂದು ದೊಡ್ಡ ಪಾತ್ರೆನ ತಗೊಂಡು ಅದರಲ್ಲಿ ಬಿಸಿ ಬಿಸಿ ಇಡ್ಲಿನ ಹಾಕೊಂಡು ಚಟ್ನಿ ಸಾಂಬಾರ್ ಹಾಕೊಂಡು ತಿಂತಾ ಇರ್ತಾಳೆ. ಯಾರಾದ್ರೂ ಬರೋಷ್ಟರಲ್ಲಿ ತಿಂದು ಮುಗಿಸ್ಬಿಡ್ಬೇಕು ಅಂತ ಹೇಳಿ ತಿಂತಿರುವಾಗ ಅದೇ ಸಮಯಕ್ಕೆ ಮನೋಜ ಅಲ್ಲಿಗೆ ಬಂದು ಏನಮ್ಮ ನೀನು ಕಳ್ಳಿ ಇಡ್ಲಿ ಕಳ್ಳಿ ಅಲ್ಲಮ್ಮ, ಡಯಟ್ ಅನ್ಕೊಂಡು ನನಗಿಟ್ಟಿರೋ ಇಡ್ಲಿನೆಲ್ಲ ತಿಂತಾ ಇದೆಯಲ್ಲಮ್ಮ ಅಂತ ಹೇಳಿದಾಗ ಸುಮ್ಮನೆ ಇರೋ ಮನೋಜ, ನನಗೆ ಡಯಟ್ ಮಾಡಬೇಕು ಸಣ್ಣ ಆಗಬೇಕು ಅಂತ ಆಸೆ ಕಣೋ, ಆದರೆ ತಿನ್ನೋದು ಬಿಟ್ಟಿರೋಕ್ಕಾಗಲ್ಲ, ಏನು ಮಾಡೋದು ಅಂತ ಹೇಳ್ತಿರುವಾಗ ಅಮ್ಮ ನನಗೊಬ್ಬ ಡೈಟಿಷಿಯನ್ ಗೊತ್ತಿದ್ದಾರಮ್ಮ, ಅವರು ಯಾವ್ಯಾವ ಸಮಯದಲ್ಲಿ ತಿನ್ನಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತ ಹೇಳ್ತಾರ ಅಂತ ಹೇಳ್ತಿರುವಾಗ ಆ ಎಲೆಕ್ಟ್ರಿಷಿಯನ್ ನಂಬರ್ ಕೊಡು ಅಂತ ಹೇಳ್ತಾಳೆ ಶಾಂತಿ. ಅಯ್ಯೋ ಅಮ್ಮ 5 ಡಿಗ್ರಿ ಮನೋಜನ್ ತಾಯಿ ಕಣಮ್ಮ ನೀನು, ಎಲೆಕ್ಟ್ರಿಷಿಯನ್ ಅಲ್ಲ ಡೈಟಿಷಿಯನ್ ಅಂತ ಹೇಳಿದಾಗ ಅವ್ರದೇ ನಂಬರ್ ಕೊಡು ಅಂತ ಹೇಳಿ ಶಾಂತಿ ಕೇಳ್ತಿರುವಾಗ ಅಮ್ಮ ನನಗೊಂದು ಇಡ್ಲಿ ಹಾಕಮ್ಮ, ಹಾಕದೇ ಇದ್ರೆ ಎಲ್ರಿಗೂ ಹೇಳ್ಬಿಡ್ತೀನಿ ನೋಡು ಅಂತ ಹೇಳ್ತಾ ಶಾಂತಿ ಪಾತ್ರೆಯಲ್ಲಿರೋ ಇಡ್ಲಿನ ತಗೊಂಡು ತಿಂತಾ ಇರ್ತಾನೆ. ಅಯ್ಯೋ ಅಮ್ಮ ಇನ್ನೂ ಇಡ್ಲಿ ಇದಾವ ನನಗಿಟ್ಟಿರೋದಮ್ಮ ಅಂತ ಹೇಳಿದಾಗ ಸುಮ್ನೆ ಇರೋ ಇದೆ ಅಂತ ಹೇಳ್ತಿರ್ತಾರೆ ಶಾಂತಿ. ಅಯ್ಯೋ ಅಮ್ಮ ನೀನು ಡಯಟ್ ಮಾಡ್ತಿದ್ಯಲ್ಲ ಅಂತ ಮನೋಜ ಹೇಳ್ತಿರುವಾಗ ಡಯಟಾ ನಾಳಿಂದ ಮಾಡಿದ್ರಾಯ್ತು, ಇವಾಗ 4 ಇಡ್ಲಿ ತಿನ್ಬಿಡ್ತೀನಿ ಸುಮ್ನಿರೋ ಅಂತ ಹೇಳಿ ಬಿಸಿ ಬಿಸಿ ಇಡ್ಲಿನ ಹಾಕೊಂಡು ಮತ್ತೆ ತಿನ್ನೋಕೆ ಶುರು ಮಾಡ್ತಾಳೆ. ಈ ಕಡೆ ಹೊರಗಡೆ ರಂಗನಾಥ್ ಅವರು ಆಯ್ತೇನೆ ಶಾಂತಿ ನಾನು ಹೊರಡ್ಬೇಕು ಟೈಮ್ ಆಯ್ತು ಅಂತ ಹೇಳ್ತಿರ್ತಾರೆ. ಆಗ ಮೀನಾ ಮಾವ ಬಾಕ್ಸ್ ರೆಡಿ ಇದೆ ಅಂತ ಹೇಳ್ತಾಳೆ. ಕೊಡಮ್ಮ ಬೇಗ ಕೊಡು ಅಂತ ಹೇಳ್ತಾರೆ ರಂಗನಾಥ್. ಆಗ ಅಲ್ಲೇ ನಿಂತಿರೋ ರೋಣಿ ಅಲ್ಲ ಮಾವ ನೀವು ಪ್ರತಿ ಬುಧವಾರ ಅಲ್ವಾ ಸ್ಕೂಲಿಗೆ ಹೋಗೋದು ಅಂತ ಹೇಳ್ತಿರುವಾಗ ಇಲ್ಲ ಕಣಮ್ಮ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ, ಸ್ವಲ್ಪ ಬಂದು ಹೋಗಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೊರಡ್ತಿದ್ದೀನಿ ಅಂತ ಹೇಳ್ತಾರೆ ರಂಗನಾಥ್. ಅದನ್ನ ಕೇಳಿ ರೋಹಿಣಿಗೆ ಭಯ ಶುರುವಾಗುತ್ತೆ. ಆಗ ಸೂರ್ಯ ಅಪ್ಪ ನಾನು ಮೀನಾನು ಅದೇ ದಾರಿಲೇ ಹೊರಡ್ತಾ ಇದ್ದೀವಿ, ಬಾರಪ್ಪ ನಿನಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದಾಗ ನಿಮಗೆ ಯಾಕೋ ತೊಂದ್ರೆ, ನಾನು ಹೊರಡ್ತೀನಿ ಬಿಡು ಅಂತ ಹೇಳ್ತಾರೆ ರಂಗನಾಥ್. ಆಗ ಸೂರ್ಯ ಇಲ್ಲಪ್ಪ ಮೀನಾನು ಕೃಷ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದಾಳೆ, ಅದಕ್ಕೋಸ್ಕರ ಸ್ವಾಮಿ ಕಾರ್ಯನೂ ಆಗುತ್ತೆ ಸ್ವಕಾರ್ಯನೂ ಆಗುತ್ತೆ, ಬಾರಪ್ಪ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಸರಿ ಆಯ್ತಪ್ಪ ಅಂತ ಒಪ್ಕೊಳ್ತಾರೆ. ಆಗ ಸೂರ್ಯ ಸಕ್ರೆ ನಿಮ್ ಪತಿರಾಯರು ನಿಮ್ ಮುಖ ದರ್ಶನ ಇಲ್ದನೆ ಹೊರಡಲ್ವಂತೆ, ಬೇಗ ಬನ್ನಿ ಅಂತ ಹೇಳ್ತಿರುವಾಗ ಅಲ್ಲಿಗೆ ಶಾಂತಿ ಬರ್ತಾಳೆ. ಆಗ ರಂಗನಾಥ್ ಅವರು ಸರಿ ಆಯ್ತು ಕಣೆ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಆಗ ಸೂರ್ಯ ಮೀನನ್ನು ಹೊರಡ್ತಾರೆ. ಆಗ ರೋಹಿಣಿ ಮನೋಜ್ ಅಡಿಗೆ ಮನೆಯಲ್ಲಿ ಏನ್ ಮಾಡ್ತಿದ್ರ ಬೇಗ ಬನ್ನಿ ಅಂತ ಕೂಗಾಡ್ತಾ ಇರ್ತಾಳೆ. ಸೂರ್ಯ ಮೀನಾ ಹಾಗೂ ರಂಗನಾಥ್ ಅವರು ಸ್ಕೂಲ್ಗೆ ಬರ್ತಾರೆ. ಆಗ ಸೂರ್ಯ ಅಪ್ಪ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್, ನಿನಗೇನಪ್ಪ ಕೆಲಸ ಅಂತ ಕೇಳಿದಾಗ ಇಲ್ಲ ಕಣಪ್ಪ ಪಠ್ಯೇತರ ಚಟುವಟಿಕೆದು ಅಮೌಂಟ್ ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ಕರೆಸಿದ್ದಾರೆ ಅಂತ ಹೇಳ್ತಾರೆ ರಂಗನಾಥ್. ಸರಿ ಆಯ್ತಪ್ಪ ನೀನ್ ಮುಗಿಸ್ಕೋ, ಮೀನಾ ಇಲ್ಲೇ ಹತ್ರದಲ್ಲಿರೋ ದುರ್ಗಾದೇವಿ ದೇವಸ್ಥಾನ ನೋಡ್ಬೇಕಂತೆ, ನೋಡ್ಕೊಂಡು 3 ಜನನು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು ಗಂಡ ಹೆಂಡತಿ ಇಬ್ರು ಹೋಗ್ತಾ ಇದ್ರೆ ಖುಷಿಯಾಗಿ ಹೋಗಿ ಬನ್ನಿ, ನಡುವೆ ನಾನ್ಯಾಕೆ ನಾನು ಬರ್ತೀನಿ ಅಂತ ಹೇಳಿದಾಗ ಇಲ್ಲಪ್ಪ ಅಷ್ಟ್ರು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು ಮೀನಾ ಹೂ ಕೊಡ್ಬೇಕಲ್ಲಪ್ಪ ನೀನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಮೀನನ್ನು ಸಹ ಇಲ್ಲ ಮಾವ ನಾನು ಹೂನ ಆಮೇಲೆ ಕೊಟ್ಕೋತೀನಿ, ಅಷ್ಟ್ರು ಒಟ್ಟಿಗೆ ಮನೆಗೆ ಹೋಗೋಣ ಅಂತ ಹೇಳಿದಾಗ ಯಥಾ ಪತಿ ತಥಾ ಪತ್ನಿ ಅಂತ ಹೇಳ್ತಾ ಸರಿ ಆಯ್ತು ನೀವು ಹೊರಡಿ ನಾನು ಹೋಗ್ತೀನಿ ಅಂತ ರಂಗನಾಥ್ ಅವರು ಒಳಗಡೆ ಹೋಗ್ತಾರೆ. ಆಗ ಸೂರ್ಯ ಬಾರಮ್ಮ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ತಿರುವಾಗ ಇರ್ರಿ ಕ್ರಿಶ್ ಇದೇ ಸ್ಕೂಲ್ ಅಂತ ಹೇಳಿದ್ರಲ್ಲ ಅವನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿದಾಗ ಸರಿ ಆಯ್ತು ಇಲ್ಲೇ ವೇಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಪ್ರಮೀಳಾ ಕೃಷ್ಣ ಕರ್ಕೊಂಡು ಸ್ಕೂಲಿಗೆ ಬರ್ತಾರೆ. ಹಾಗೆ ಸೂರ್ಯ ಮೀನನ್ನ ನೋಡಿ ಏನಪ್ಪ ಈ ಸೂರ್ಯ ಇಲ್ಲಿಗೂ ಮೀನನ್ನ ಕರ್ಕೊಂಡ್ ಬಂದ್ಬಿಟ್ನಲ್ಲ ಏನ್ ಮಾಡೋದು ಅಂತ ಗುಣುಕ್ತಾ ಸ್ಕೂಲ್ ಒಳಗಡೆ ಹೋಗ್ತಾ ಇರ್ತಾರೆ. ಆಗ ಮೀನಾ ಕ್ರಿಶ್ ಹೇಗಿದ್ಯಾ ಚೆನ್ನಾಗಿದ್ಯಾ ಅಂತ ಹೇಳಿ ಕೃಷ್ಣ ಮಾತಾಡಿಸಿ ಹಾಗೆ ಪ್ರಮೀಳನ್ನು ಮಾತಾಡಿಸ್ತಾ ಇರ್ತಾರೆ. ಆಗ ಪ್ರಮೀಳಾ ಕೃಷ್ ನಿನ್ಗೆ ಟೈಮ್ ಆಯ್ತಲ್ವಾ ಹೊರಡು ಅಂತ ಹೇಳಿ ಗದರಿಸ್ತಾರೆ. ಆಗ ಕೃಷ್ ಇರಜ್ಜಿ ನನ್ಗೆ ಇನ್ನೂ ಟೈಮ್ ಇದೆ ಅಂತ ಹೇಳಿದಾಗ ನಿನ್ಗೆ ಹೇಳಿದ ಅರ್ಥ ಆಗಲ್ವಾ ಹೊರಡು ಅಂತ ಹೇಳಿ ಕೃಷ್ಣ ಗದರಿಸಿ ಒಳಗಡೆ ಕಳಿಸ್ತಾರೆ. ಆಗ ಕೃಷ್ ಬೇಜಾರ್ ಮಾಡ್ಕೊಂಡು ಸ್ಕೂಲ್ ಒಳಗಡೆ ಹೋಗ್ತಾನೆ. ಆಗ ಮೀನಾ ಯಾಕಮ್ಮ ಈ ರೀತಿ ಮಾಡ್ತಿದ್ರ, ಕೃಷ್ ಜೊತೆ ಮಾತಾಡ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದೆ, ಅವನ ಜೊತೆ ಮಾತಾಡಿದ್ರೆ ನನ್ ಮನ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ ನೋಡಿ ಅಮ್ಮ ನೀವು ಅವತ್ತು ನಮ್ಮ ಮನೆಯಲ್ಲಿ ಮಾತಾಡಿದ್ದು ನಮ್ಗೇನು ಬೇಜಾರಿಲ್ಲ, ಅವತ್ತಿಗೂ ಇವತ್ತಿಗೂ ಕೃಷ್ ಮೇಲೆ ಅದೇ ಪ್ರೀತಿನೇ ಇದೆ, ನಿಮ್ ಮೇಲೆ ಅದೇ ಗೌರವನೇ ಇದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅಮ್ಮ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಅಲ್ವಾ ನಿಮ್ ಮಗಳು ಬಂದಿಲ್ವಾ ಅಂತ ಕೇಳಿದಾಗ ಅವಳು ದುಬೈನಲ್ಲೇ ಇದ್ದಾಳೆ ಬಂದಿಲ್ಲ, ಅವಳು ವಿಡಿಯೋ ಕಾಲ್ ನಲ್ಲೇ ಮಾತಾಡ್ತಾಳೆ ಅಂತ ವಿಚಿತ್ರವಾಗಿ ಮಾತಾಡ್ತಿರ್ತಾಳೆ ಪ್ರಮೀಳಾ. ಅದನ್ನ ಕೇಳಿ ಮೀನಾ ಅಲ್ಲಮ್ಮ ತನ್ನ ಹೆತ್ತ ಮಗನಿಗೋಸ್ಕರನು ಆ ತಾಯಿ ಇಲ್ಲಿಗೆ ಬಂದಿಲ್ವಾ ಅಂತ ಹೇಳಿ ಮಾತಾಡಿದಾಗ ಕೃಷ್ ಟೀಚರು ನನ್ನ ಹತ್ರ ಏನೋ ಮಾತಾಡ್ಬೇಕಂತೆ ನಾನು ಹೊರಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಪ್ರಮೀಳಾ ಅಲ್ಲಿಂದ ಹೊರಡ್ತಾಳೆ.
ಆಗ ಮೀನಾಗೆ ಅನುಮಾನ ಶುರು ಆಗುತ್ತೆ. ಏನ್ರಿ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಿರುವಾಗ, ಇಲ್ಲ ಕಣೆ ಇವರು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಅವತ್ತು ನನ್ನ ಹತ್ರ ಮಗಳು ಫಾರಿನಿಂದ ಬಂದಿದ್ದಾಳೆ ಅಂತ ಹೇಳಿದ್ರು, ಇವತ್ತು ದುಬೈನಲ್ಲಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಏನೋ ಇದೆ, ಇದನ್ನ ಕಂಡುಹಿಡಿಯಲೇಬೇಕು ಅಂತ ಹೇಳಿ ಸೂರ್ಯ ಮೀನಾ ಮಾತಾಡ್ಕೊಳ್ತಾ ಇರ್ತಾರೆ. ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಶುರುವಾಗುತ್ತೆ. ಆಗ ಎಲ್ಲ ಸ್ಟೂಡೆಂಟ್ಸ್ ಅವ್ರವ್ರ ಪೇರೆಂಟ್ಸ್ ಕುತ್ಕೊಂಡಿರ್ತಾರೆ. ಅಲ್ಲಿಗೆ ಪ್ರಮೀಳಾ ಕೃಷ್ಣ ಕರ್ಕೊಂಡು ಬರ್ತಾರೆ. ಇರೋ ರಂಗನಾಥ್ ಅವ್ರನ್ನ ನೋಡಿದಂತ ಪ್ರಮೀಳಾ, ಇವ್ರು ಇಲ್ಲೇ ಇದಾರಲ್ಲ, ಹೇಗಪ್ಪ ಸಂಭಾಳಿಸೋದು ಅಂತ ಹೇಳಿ ಗುಣುಕ್ತಾ ನಮಸ್ತೆ ಅಣ್ಣ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಸಹ ನಮಸ್ಕಾರ ಮಾಡಿ ಕುತ್ಕೊಳ್ಳಿ ಅಮ್ಮ ಅಂತ ಹೇಳ್ತಾರೆ. ಅವ್ರ ಪಕ್ಕದಲ್ಲಿ ಕ್ರಿಶ್ ಹಾಗೂ ಅವ್ರ ಅಜ್ಜಿ ಕುತ್ಕೋತಾರೆ. ಆಗ ಟೀಚರ್ಸು, ಇಲ್ಲಿ ಕ್ರಿಶ್ ಅಜ್ಜಿ ಯಾರು? ಕ್ರಿಶ್ ತಾಯಿ ದುಬೈನಿಂದ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನೂ ಮಾಡಿಲ್ವಲ್ಲ ಅಂತ ಕೇಳಿದಾಗ, ಮಾಡ್ತಾರೆ ಮೇಡಮ್ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿ ವಿಡಿಯೋ ಕಾಲ್ ಮಾಡ್ತಾಳೆ. ಹಾಗೆ ಟೀಚರ್ಸ್ ಕೇಳಿರೋ ಪ್ರತಿ ಪ್ರಶ್ನೆಗೂ ರೋಹಿಣಿ ಬದಲಾಗಿ ಪೂಜಾ ವಾಯ್ಸ್ ಕೊಡ್ತಾ ಇರ್ತಾಳೆ. ರೋಹಿಣಿನ ವಿಡಿಯೋ ಕಾಲ್ ನಲ್ಲಿ ನೋಡಿದಂತ ಕ್ರಿಶ್, ಅಜ್ಜಿ ಇವರು ಅಮ್ಮ ಅಲ್ಲ, ಹಾಗೆ ಇದು ಅಮ್ಮನ ವಾಯ್ಸ್ ಅಲ್ಲನು ಅಂತ ಹೇಳ್ತಾನೆ. ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಡೌಟ್ ಬರುತ್ತೆ. ಆಗ ಟೀಚರು, ಅಲ್ಲ ನಿಮ್ ಮಗಳು ವಿಡಿಯೋ ಕಾಲ್ ಅಲ್ಲಿ ಯಾಕೆ ಮಾಸ್ಕ್ ಹಾಕೊಂಡಿದ್ದಾರೆ ಅಂತ ಕೇಳಿದಾಗ, ಮೇಡಮ್ ಅದು ಆ ದೇಶದ ರೂಲ್ಸ್ ಅಂತ ಹೇಳ್ತಾಳೆ ಪ್ರಮೀಳಾ. ಅಲ್ಲ ವಿಡಿಯೋ ಕಾಲ್ ಅಲ್ಲೂ ಕ್ರಿಶ್ ತಾಯಿ ಯಾಕೆ ಮುಖ ಮುಚ್ಕೊಂಡಿದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸಡನ್ ಆಗಿ ಪೂಜಾಗೆ ಕೆಮ್ಮು ಶುರು ಆಗುತ್ತೆ. ಆಗ ಪ್ರಮೀಳಾ ನೀರ್ ಕುಡಿಯಮ್ಮ ಅಂತ ಹೇಳ್ತಿರ್ತಾರೆ. ಆಗ ಎದ್ದೋಗಿ ರೋಹಿಣಿ ಪೂಜಾಗೆ ನೀರು ಕುಡಿಸ್ತಾ ಇರ್ತಾಳೆ. ಹಾಗೆ ಬಂದು ಮತ್ತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾಳೆ. ಹಾಗೆ ಮತ್ತೆ ಪದೇ ಪದೇ ಪೂಜಾಗೆ ಕೆಮ್ಮು ಶುರು ಆಗುತ್ತೆ. ಆಯ್ತು ಮೇಡಮ್, ನಿಮ್ಗೆ ಹುಷಾರಿಲ್ಲ, ಮತ್ತೆ ಸಿಗೋಣ, ಇಲ್ಲಿ ದುಬೈನಿಂದ ಬಂದಾಗ ನೇರವಾಗಿ ಒಂದ್ಸರಿ ಸ್ಕೂಲಿಗೆ ಬಂದು ಹೋಗಿ ಅಂತ ಹೇಳ್ತಾ ವಿಡಿಯೋ ಕಾಲ್ ಕಟ್ ಮಾಡ್ತಾರೆ. ಆಗ ರೋಹಿಣಿ ತನ್ನ ವಿಗ್ನೆಲ್ಲ ತೆಗೆದು, ಯಾಕೆ ಈ ರೀತಿ ಮಾಡ್ತಿದ್ಯಾ, ಸ್ವಲ್ಪ ಏನಾದರೂ ಎಡವಟ್ಟಾದ್ರೆ ಎಲ್ಲ ಹಾಳಾಗ್ಬಿಡ್ತಿತ್ತು, ಬೆಳೆದಿರೋ ಟೈಮಲ್ಲೇ ಬರುತ್ತೆ ನಿನ್ ಕೆಮ್ಮು ಅಂತ ಹೇಳಿ ಪೂಜಾಗೆ ಬೈತಾ ಇರ್ತಾಳೆ. ಸರಿ ಆಯ್ತು, ಇದನ್ನೆಲ್ಲ ಎತ್ತಿಡು, ಇದು ಪಕ್ಕದ ಮನೆ ಅಂಟಿದ್ದು ಅಂತ ಹೇಳಿದಾಗ, ಯಾಕೆ ಬಂದ್ಬಿಡು, ಅಲ್ಲ ನೀರ್ನ ನಾನ್ ಕುಡಿಬೇಕು ಮೊದಲು, ಆ ಮಾಸ್ಕ್ನ ಹಾಕೊಂಡು ಕೆಮ್ಮು ನನಗ್ ಬರ್ತಾ ಇದೆ ಅಂತ ಹೇಳಿ ಗೊಣಗ್ತಾ ಇರ್ತಾಳೆ ರೋಹಿಣಿ. ಹಾಗೆ ನೀರ್ ಕುಡಿಯೋಕಂತ ಹೋಗ್ತಾಳೆ. ಪದೇ ಪದೇ ಕ್ರಿಶ್ ಅದು ಅಮ್ಮ ಅಲ್ಲ ಅಂತ ಹೇಳ್ತಿರ್ತಾನೆ ತನ್ನ ಅಜ್ಜಿಗೆ. ಆಗ ಪ್ರಮೀಳಾ ಅದು ಅಮ್ಮನೇ ಅಂತ ಹೇಳಿ ಕ್ರಿಶ್ ಬಾಯ್ನ ಮುಚ್ಚಿಸ್ತಾ ಇರ್ತಾರೆ. ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಅನುಮಾನ ಇನ್ನೂ ಹೆಚ್ಚಾಗುತ್ತೆ. ಹಾಗೆ ಪೇರೆಂಟ್ಸ್ ಮೀಟಿಂಗ್ನು ಮುಗಿಯುತ್ತೆ. ಎಲ್ಲರೂ ಹೊರಗಡೆ ಬರ್ತಾ ಇರ್ತಾರೆ. ಹಾಗೆ ಪ್ರಮೀಳಾ ಹಾಗೂ ಕೃಷ್ಣು ಹೊರಗಡೆ ಬರ್ತಾರೆ. ಅವ್ರನ್ನ ನೋಡಿದಂತ ಸೂರ್ಯ ಮೀನಾ ಖುಷಿಯಾಗಿ ಮಾತಾಡ್ಸಕಂತ ಹೋಗ್ತಾರೆ. ಅವ್ರನ್ನ ನೋಡಿ ಪ್ರಮೀಳಾ, ಹೋದ್ಯಾ ಪಿಶಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿ ಅಂತ ಇವ್ರು ಇನ್ನೂ ಇಲ್ಲೇ ಇದ್ದಾರಾ ಅಂತ ಹೇಳಿ ಗುಣುಕ್ತಾ ಮೀನಾ ಸೂರ್ಯ ಹತ್ರಕ್ಕೆ ಬರ್ತಾರೆ. ಆಗ ಕ್ರಿಶ್ ಅಜ್ಜಿ, ಬಾರೋ ಲೇಟ್ ಆಯ್ತು, ನಾವು ಹೊರಡೋಣ ಅಂತ ಹೇಳಿ ಸೂರ್ಯ ಮೀನನ್ನ ನೋಡಿದಿರೋ ಹಾಗೆ ಹೊರಡ್ತಾ ಇರ್ತಾರೆ. ಆಗ ಸೂರ್ಯ, ಇರಮ್ಮ, ನಾವು ಅವನನ್ನ ನೋಡ್ಬೇಕು ಅಂತಾನೆ ಅಷ್ಟು ದೂರದಿಂದ ಬಂದಿದ್ದೀವಿ, ಒಂದ್ 5 ನಿಮಿಷ ಮಾತಾಡ್ತೀವಿ ಅಂತ ಹೇಳಿದಾಗ, ಇಲ್ಲಪ್ಪ ನಮ್ಗೆ ಲೇಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ ಕ್ರಿಶ್ ಅಜ್ಜಿ. ಆಗ ಮೀನಾ, ಮೀಟಿಂಗ್ ಹೇಗಾಯ್ತು ಕ್ರಿಶ್ ಅಂತ ಕೇಳಿದಾಗ, ಯಾವ ಮೀಟಿಂಗು ಆಗ್ಲೇ ಇಲ್ಲ, ಪೇರೆಂಟ್ಸ್ ಇದ್ರೆ ತಾನೇ ಮೀಟಿಂಗ್ ಆಗೋಕೆ ಅಂತ ಹೇಳಿದಾಗ, ಏನೋ ಮಾತಿನ ಅರ್ಥ ಅಂತ ಕೇಳ್ತಾಳೆ ಮೀನಾ. ಕ್ರಿಶ್ ಅಜ್ಜಿ, ನೀನ್ ಸುಮ್ನೆ ಇರು ಅಂತ ಹೇಳಿದಾಗ, ಸುಮ್ನೆ ಇರು ಅಜ್ಜಿ ನೀನು, ಅಲ್ಲ ಅಮ್ಮ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ವಿಡಿಯೋ ಕಾಲ್ ಅಲ್ಲಿ ಮಾಸ್ಕ್ ಹಾಕೊಂಡು ಅದೇನೋ ಕನ್ನಡಕ ಹಾಕೊಂಡೇ ಇದ್ರು ಅಂತ ಹೇಳಿದಾಗ ಸೂರ್ಯ ಮೀನಾಗೆ ಅನುಮಾನ ಶುರು ಆಗುತ್ತೆ. ಆಗ ಪ್ರಮೀಳಾ, ನೀನ್ ಬಾರೋ ಲೇಟ್ ಆಯ್ತು ಅಂತ ಹೇಳಿ ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೊರಡ್ತಿರುವಾಗ ಸೂರ್ಯ ಮೀನಾ, ನಾವೇ ಡ್ರಾಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಕ್ರಿಶ್ ಅಜ್ಜಿ, ನೋಡಿ ನಮ್ಮನ್ನ ನಮ್ಮ ಪಾಡಿಗೆ ಇರೋಕ್ ಬಿಡಿ, ಅಲ್ಲ ಮನೆಗೂ ಬಂದ್ರಿ ಊರಿಗೆ ಬಂದ್ರಿ, ಈಗ ಸ್ಕೂಲ್ಗೂ ನಿಮ್ ಪಾಡಿಗೆ ನೀವ್ ಇದ್ಬಿಡಿ ದಯವಿಟ್ಟು ಅಂತ ಹೇಳಿ ಸೂರ್ಯ ಮೀನಾಗೆ ಕೈ ಮುಗಿತಾ ಅಲ್ಲಿಂದ ಹೊರಡ್ತಾಳೆ. ಪ್ರಮೀಳಾ ನಡವಳಿಕೆಯಿಂದ ಮೀನಾ ತುಂಬಾ ಬೇಜಾರ್ ಮಾಡ್ಕೊತಾಳೆ. ಹಾಗೆ ಯಾಕ್ರಿ ಇವ್ರು ಈ ರೀತಿ ಆಡ್ತಾ ಇದ್ದಾರೆ, ಬೆಳಗ್ಗೆ ತಾನೇ ಚೆನ್ನಾಗಿದ್ರು, ಈಗ ಯಾಕ್ರಿ ಈ ರೀತಿ ಆಡ್ತಾ ಇದ್ದಾರೆ, ಇವ್ರ ನಡವಳಿಕೆಯಿಂದ ನನಗೆ ಅನುಮಾನ ಜಾಸ್ತಿ ಆಗ್ತಿದೆ ಅಂತ ಮೀನಾ ಹೇಳಿದಾಗ, ಬರ್ತಾ ಇದೆಯಾ ಅನುಮಾನ, ಬರ್ತಾ ಇದೆಯಾ, ನನಗೂ ಅನುಮಾನ ಬರ್ತಾ ಇದೆ ಕಣೆ, ಮಕ್ಕಳ ಜೊತೆ ಆಟ ಆಡೋರ್ನ ನೋಡಿದೀನಿ, ಮಕ್ಕಳ ಜೊತೆ ಆಟ ಆಡೋದನ್ನ ನೋಡಿದೀನಿ, ಹಾಗಾದ್ರೆ ಮಕ್ಕಳನ್ನ ಇಟ್ಕೊಂಡು ಆಟ ಆಡೋರ್ನ ನೋಡಿಲ್ಲ, ಈ ಅಮ್ಮ ಐನಾತಿ ಹೆಣ್ಣು ಕಣೆ ಅಂತ ಮಾತಾಡ್ತಿರ್ತಾನೆ ಸೂರ್ಯ. ಅಲ್ಲರಿ ಇವರು ವಿಡಿಯೋ ಕಾಲ್ ಬರೋಕಿನ ಮುಂಚೆ ಚೆನ್ನಾಗೇ ಇದ್ರು, ಯಾಕ್ರಿ ಈ ರೀತಿ ಆಡ್ತಾ ಇದ್ದಾರೆ, ಅಲ್ಲ ವಿಡಿಯೋ ಕಾಲ್ ಅಲ್ಲಿ ಮಾಸ್ಕ್ ಹಾಕೊಳ್ಳೋ ಅಂತ ಅವಶ್ಯಕತೆ ಆದ್ರೂ ಏನಿತ್ತು, ಮಾಸ್ಕ್ ಯಾವಾಗ ಹಾಕೋತಾರೆ, ಕೆಮ್ಮು ಬಂದಾಗ ಹಾಕೋತಾರೆ, ತಮ್ಮ ಉಸಿರು ಬೇರೆಯವ್ರಿಗೆ ತಾಗಬಾರ್ದು ಅಂತ ಹೇಳಿ ಹಾಕೋತಾರೆ, ಅದರಲ್ಲೂ ಅವ್ರಮ್ಮ ಮಾಡಿದ್ದು ವಿಡಿಯೋ ಕಾಲಲ್ಲಿ ಮುಖ ಮುಚ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು, ಯಾಕಂದ್ರೆ ಅಲ್ಲಿದ್ದು ನಮ್ಮ ಮಾವ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯನಿಗೆ ಶಾಕ್ ಆಗುತ್ತೆ. ಏನೇ ಹೇಳ್ತಾ ಇದೀಯಾ ನೀನು, ಬಾಂಬ್ ಮೇಲೆ ಬಾಂಬ್ ಹಾಕ್ತಾ ಇದೆಯಲ್ಲೇ, ಅಲ್ಲ ನಿನ್ ತಲೆಯಲ್ಲಿ ಏನೇ ಓಡ್ತಾ ಇದೆಯಾ ಅಂತ ಕೇಳ್ತಾನೆ. ನೀವ್ ಇಷ್ಟಕ್ಕೆ ಹೀಗಾದ್ರೆ ಹೇಗೆ, ಇನ್ನೂ ಒಂದ್ ಸತ್ಯ ಇದೆ, ಅದನ್ನ ಕೇಳಿದ್ರೆ ನೀವ್ ಹೇಗಾಡ್ತಿರೋ ಗೊತ್ತಿಲ್ಲ, ಹೇಳೆ ಅದೇನೇ ಬೇಗ ಹೇಳೆ ಅಂತ ಹೇಳ್ತಿರ್ತಾನೆ ಸೂರ್ಯ. ನನ್ಗೆ ಕ್ರಿಶ್ ತಂದೆ ಯಾರು ಅನ್ನೋ ಸತ್ಯ ಗೊತ್ತಾಯ್ತು ಅಂತ ಹೇಳ್ತಾಳೆ.
ಆಗ ಸೂರ್ಯನಿಗೆ ಶಾಕ್ ಆಗುತ್ತೆ. ಏನೇ ಹೇಳ್ತಾ ಇದೀಯಾ, ನಿನ್ ತಲೆಯಲ್ಲಿ ಏನೇ ಓಡ್ತಾ ಇದೆ ಅಂತ ಕೇಳ್ತಾನೆ ಸೂರ್ಯ. ಯಾಕಂದ್ರೆ ನನಗೆ ಅವ್ರಮ್ಮ ಯಾರು ಅಂತ ಕಂಡು ಹಿಡ್ದಿದ್ದೀನಿ, ಅದಕ್ಕೆ ಅಪ್ಪ ಯಾರು ಅನ್ನೋದು ಗೊತ್ತಾಯ್ತು ಅಂತ ಹೇಳಿದಾಗ, ಅವ್ರಪ್ಪ ಬೇರೆ ಯಾರು ಅಲ್ಲ ನಿಮ್ಮ ಅಣ್ಣನೇ ಅಂತ ಹೇಳಿದಾಗ, ಏನೇ ಹೇಳ್ತಾ ಇದೀಯಾ, ಪೆಂಗ್ ಬಡ್ಡೆದ ಅಂತ ಕೇಳ್ತಾನೆ ಸೂರ್ಯ. ಹೌದ್ರಿ, ಅವ್ರಮ್ಮ ಯಾರು ಅಂತ ಗೊತ್ತಾಗಿದ್ದಕ್ಕೆ ಅವ್ರಪ್ಪ ನಿಮ್ಮ ಅಣ್ಣನೇ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ ಮೀನಾ. ಅವ್ರಮ್ಮ ಯಾರೇ ಅಂತ ಕೇಳಿದಾಗ ಬೇರೆ ಯಾರು ಅಲ್ಲ ಛಾಯಾ ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಸೂರ್ಯನ್ಗೆ ಶಾಕ್ ಆಗುತ್ತೆ.